ವರ್ಷದಲ್ಲಿ 364 ದಿನ ನಾನು ಬದುಕೋದು ಇದೊಂದೇ ದಿನಕ್ಕೆ. ನೀನು ನನ್ನಿಂದ ದೂರ ಆದ್ಮೇಲೆ ಈ ದಿನ ಪ್ರತಿ ವರ್ಷ ನೀನು ಬರೆದಿರೋ ಲೆಟ್ರು ಸಿಗೋ ಹಾಗೆ ಮಾಡಿದ್ಯಾ. ಆ ಲೆಟ್ರ್ ಓದೋದು, ಅದರಲ್ಲಿ ಇದ್ದಾಗ ನಡ್ಕೊಳ್ಳೋದು, ನಿನ್ನ ಆಸೆ ಪೂರೈಸೋದು, ಇಷ್ಟೇ. ಡೋರ್ಬೆಲ್ ಸರಿ ಹೋಗಿದೆ ಏಜೆ. ಸರಿ ಹೋಗಿದೆ ಏಜೆ. ನನ್ನನ್ನು ಹುಡ್ಕೊಂಡು ಯಾರ ಮನೆಗೆ ಬಂದರೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಕೊಡಿ. ಸರಿ ಏಜೆ, ನನಗೇನೋ ಇವತ್ತು ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸಿಡಕ್ ಮುದ್ದೆ ಸಿದ್ದಪ್ಪ ಹಗ್ಲಿಲ್ಲ ರಾತ್ರಿ ಇಲ್ಲ, ಅವ್ರ ಮುಗ್ದಲ್ಲಿ ನಗು ಇಲ್ಲ, ಒಟ್ಟಲ್ಲಿ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂದ್ರೆ ಹಿಟ್ಲರು ನಮ್ಮ ಬಗ್ಗೆ ಇರ್ಲಿ, ಸ್ವಂತ ಮಕ್ಳ ಬಗ್ಗೆನೂ ಕಾಳಜಿ ಇಲ್ಲ ಈ ಮನುಷ್ಯನ್ಗೆ. ಪಾಪ ನಮ್ಮ ಯಜಮಾನ್ರು ಫಸ್ಟ್ ನೈಟ್ ಬಿಟ್ರೆ ನೆನ್ನೆನೆ ಇಡೀ ರಾತ್ರಿ ಫುಲ್ ಜಾಗರಣೆ ಮಾಡಿದ್ದು, ಕಣ್ಣೆಲ್ಲ ಇಷ್ಟು ದಪ್ಪ ಊದ್ಕೊಂಡಿದ್ವು ಗೊತ್ತಾ. ಆದ್ರೂ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋದ್ರು. ಈ ಮನೆಗೆ ಬೆಲ್ಲಲ್ಲ, ಕಂಬಿ ಹಾಕ್ಸ್ಬೇಕು, ಜೈಲ್ ತರ. ನಾವೆಲ್ಲರೂ ಕೈದಿಗಳು, ಅವರು ಜೈಲರಲ್ಲ, ಹಿಟ್ಲರು. ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ನಾಲ್ಗೆನ ಹರಿಬಿಡಬಾರ್ದು. ಏಜೆ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ವೋ ಅಥವಾ ಶಕ್ತಿ ನಮಗಿಲ್ವೋ ಅದು ಗೊತ್ತಿಲ್ಲ. ತಪ್ಪು ನಮ್ಮದೇ, ಅದನ್ನು ಮೊದಲು ಒಪ್ಕೊಳ್ಳೋಣ. ಈ ದಿನ ಎಷ್ಟು ಇಂಪಾರ್ಟೆಂಟ್ ಅಂತ ಮರ್ತಿರೋದು ನಾವು. ಏಜೆ ಬರ್ಡೇ ಮಾರನೇ ದಿನಾನೂ ತುಂಬ ಇಂಪಾರ್ಟೆಂಟ್, ಗೊತ್ತಿದೆ ತಾನೇ ನಿಮಗೆ. ಇವತ್ತು ಆ ಸ್ಪೆಷಲ್ ವ್ಯಕ್ತಿ ಬಂದಾಗ ಏನೂ ತೊಂದರೆ ಆಗಬಾರ್ದು ಅಂತ ಏಜೆ ಇಷ್ಟೊಂದು ಎಚ್ಚರ ವಹಿಸ್ತಾ ಇದ್ದಾರೆ. ಸ್ಪೆಷಲ್ ವ್ಯಕ್ತಿನ? ಹೌದು. ಓ ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ ನಾನು. ಏನ್ ಸ್ಪೆಷಲೋ ಏನ್ ಕತೆನೋ, ಇದೆಲ್ಲ ಕಳೆದು ನಮ್ಮ ಲೈಫ್ ಯಾವಾಗ ಸ್ಪೆಷಲ್ ಆಗುತ್ತೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ತಾನೆ ನಮ್ಗೆಲ್ಲರಿಗೂ ವಯಸ್ಸಾಗೋಗತ್ತೆ ಅಷ್ಟೇ. ನಿಂಗೊಂದೆಡೆ ಬಿಳಿ ಕೂದಲು ಬರೋ ಅಷ್ಟರಲ್ಲಿ ಏಜೆಗೆ ಒಂದು ಹುಡುಗಿನ ನಾವೇ ಹುಡುಕಿ ಮದುವೆ ಮಾಡೋಣ. ಆಗ ಖಂಡಿತ ಒಳ್ಳೆ ದಿನ ಬರುತ್ತೆ. ನೀವು ಮಾಡ್ತಿರೋದು ಸರಿ ಅನಿಸ್ತದ ನಿಮ್ಗೇನೆ? ನಾವು ಕೊಡ್ಬೇಕಾಗಿರೋದು ಕೇಕ್ನ ನಿಮಗೆ ತಂದು ಕೊಟ್ವು ತಾನೆ. ಕಾಸು ಕೊಡೋದು ನಿಮ್ಮ ಧರ್ಮ ಅಲ್ಲ ಸುಮ್ಮನೆ ನಮ್ಮ ಕಾಸನ್ನ ನಮಗೆ ಕೊಟ್ಬಿಡಿ. ಈಗ ಪಾರು ಯಜಮಾನ್ರೆ, ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಕೇಕ್ನ ತಲುಪಿಸಿದ್ದೀನಿ, ಆದರೂ ಹೀಗೆ ದುಡ್ಡು ಕೊಡದೆ ಕಾಯಿಸೋದು ಸರಿ ಅಲ್ಲ ಅಲ್ವಾ ಯಜಮಾನ್ರೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ಈಗ ರೌಡಿ ಬೇಬಿ ಅಮೂಲ್ಯ ತರ ಮಾಡು ಬೇಗ. ಏ ಸಿಡಕ್ ಮೂತಿ ಸಿದ್ದಪ್ಪ, ಬುದ್ಧಿ ಇಲ್ದಿರೋ ಪೆದ್ದಪ್ಪ, ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದ್ರೆ ಸರಿ, ಇಲ್ದೆ ಹೋದ್ರೆ ಈ ಅಮೂಲ್ ಬೇಬಿ ಬೇರೆ ಅವತಾರನೇ ನೋಡ್ಬೇಕಾಗತ್ತೆ. ಹುಷಾರ್. ಸತ್ಯ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಲೇ ಮಚ, ಆಟ ಆಡಕ್ಕೆ ನನ್ ಚೈಲ್ಡ್ ಅಲ್ಲ. ನಿನ್ ದೌಲತ್ ಏನಿದ್ರು ನಿನ್ ದರ್ಬಾರಲ್ಲಿ ಇಡ್ಕೊ. ನಮ್ ಕೇಕ್ ದುಡ್ಡು ನಮಗ್ ಬರ್ಬೇಕು. ಕೊಟ್ಟು ತಿರುಗ್ ನೋಡ್ದಂಗೆ ಪಸರಿಲ್ದೆ ಎರೆಯಿಂದ ಕಳ್ಸ್ಕೊತಾ ಇರ್ಬೇಕು.
ನಾಗಿಣಿ ನಾಗಿಣಿ. ಏನೇ ಅಕ್ಕ ಬರೀ ಮೂತಿ ತೆಗಿತಿದ್ಯಾ? ನಾಗಿಣಿ ತರ ಆಕ್ಟಿಂಗ್ ಮಾಡು. ಏ ದಡ್ಡಿ, ನಾನು ಮಾಡಿದ ಆಕ್ಟಿಂಗ್ಗೆ ಕಣೆ. ಶಿವಾನಿ ನಾಗಿನಿಯಲ್ಲಿ ಡೈಲಾಗ್ಗಿಂತ ಎಕ್ಸ್ಪ್ರೆಷನಲ್ಲೇ ಕೊಂದಾಕ್ಬಿಡ್ತಾಳೆ. ಸೂಪರ್ ಅಕ್ಕ. ಎಲ್ಲ ಮಾಡ್ದೆ, ಜೊತೆಯಲ್ಲಿ ಬಿಟ್ಬಿಟ್ಟೆ. ಇಲ್ಲಪ್ಪ, ಅದ್ ಮಾತ್ರ ಮಾಡಲ್ಲ. ಯಾಕೆ? ಅದರಲ್ಲಿ ಅಂಕಲ್ ಇದ್ದಾರೆ. ನಿನ್ನೆಯಿಂದ ಅಂಕಲ್ಗಳು ಅಂದ್ರೆ ನಂಗೆ ಅಲರ್ಜಿ. ಯಾಕೋ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಅಕ್ಕ ಅಕ್ಕ ನಿಂತ್ಕೋ. ಹೋಗ್ಲಿ, ಡೈಲಾಗ್ ಪ್ರಾಕ್ಟೀಸ್ ಆ ರೇಂಜಿಗೆ ಮಾಡ್ತಿದ್ದೆ. ಎಲ್ಲಾದ್ರೂ ಆಡಿಷನ್ ಇದೆಯಾ? ಏ ಆಡಿಷನ್ ಇಲ್ಲ ಮಣ್ಣು ಇಲ್ಲ. ಆ ಏಜೆ ಅಂಕಲ್ ಹತ್ರ ಕೇಕ್ ದುಡ್ಡು ವಸೂಲಿ ಮಾಡಕ್ ರೆಡಿ ಆಗ್ತಿದ್ದೆ. ಏನೇ ನಿಂದು? ಅಮ್ಮ ಹೇಳಿದಾರ್ತಾನೆ ಸುಮ್ನೆ ಕಾಲ್ ಕೆರ್ಕೊಂಡು ಕಿರಿಕ್ ಮಾಡ್ಕೋಬೇಡ ಅಂತ. ಏ ಕಿರಿಕು ಇಲ್ಲ, ಎಂಥದ್ದು ಇಲ್ಲ ಕಣೆ. ನಮ್ ದುಡ್ಡು ನಾವು ಕೇಳಿದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲೂ ನೀನು ಹೇಳಿದ್ಯಲ್ಲ, ನನ್ನ ಕೈಲಿ ಎಲ್ಲ ಆಗುತ್ತೆ, ನಾನು ಧೈರ್ಯವಾಗಿರ್ಬೇಕು, ಅದು ಇದು ಅಂತ. ನಿಂಗೆ ಗೊತ್ತು, ನನ್ನ ತಲೆಗೆ ಒಂದ್ಸತಿ ಏನಾದರೂ ವಿಚಾರ ಹೋದ್ರೆ ತಲೆಗಳು ಉರುಳಿದು ಬಿಡೋದಿಲ್ಲ. ಹೌದೌದು. ಡಿಸ್ಕಸ್ಟಿಂಗ್. ಏನು ಡಿಸ್ಕಸ್ಟಿಂಗು? ಕೇಕ್ ಮಾಡೋದೇನು ಸುಮ್ಮನೆ ಅನ್ಕೊಂಡ್ರಾ? ಎಷ್ಟು ಕಷ್ಟ ಗೊತ್ತಾ? ಮಾರ್ಕೆಟ್ಗೆ ಹೋಗ್ಬೇಕು, ಕಡಲೆ ಹಿಟ್ಟು ತರಬೇಕು, ಸಕ್ಕರೆ ತರಬೇಕು. ವಾಟ್? ಕೇಕ್ನ ಕಡಲೆ ಹಿಟ್ಟಿಂದ ಮಾಡಿರೋದ? ಕಡಲೆ ಹಿಟ್ಟಲ್ಲಿ ಮಾಡಿಲ್ವಾ? ಮತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡಿದಾರಾ? ಇಲ್ಲ ಇಲ್ಲ, ಗೋಧಿ ಹಿಟ್ಟು. ಈ ಯಾವುದೋ ಒಂದು ಹಿಟ್ಟು. ನಾನು ಕೇಕ್ ಕೊಟ್ಟಿರೋದು ನಿಜ ತಾನೆ? ಸುಮ್ಮನೆ ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ. ಈ ಹೋಟೆಲ್ ಅವರು ಉಲ್ಟಾ ನಿಂತು ಮಾಡಿದ್ರು ನಮ್ಮಂತ ಒಳ್ಳೆ ಕೇಕ್ ಮಾಡೋಕ್ಕಾಗಲ್ಲ. ಕೇಕ್ ಮಾಡೋದು ಹೇಗೆ ಅನ್ನೋದನ್ನು ನಿನ್ನಿಂದ ಕಲಿಬೇಕಾ? ಫಸ್ಟ್ ಆಫ್ ಆಲ್, ನೀವು ಈ ರೀತಿ ಮನೇಲಿ ಕೇಕ್ ರೆಡಿ ಮಾಡಿ ಡೆಲಿವರಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಕಾರ್ಪೊರೇಷನಿಂದ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದಾರಾ? ಫುಡ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಿಮಗೆ ಲೈಸೆನ್ಸ್ ಸಿಕ್ಕಿದೆಯಾ? ಕ್ವಾಲಿಟಿ ಕಂಟ್ರೋಲಿಂದ ಅಪ್ರೂವ್ ಆಗಿದೆಯಾ? ಅಪ್ರೂವಲ್ ಇಲ್ಲದೆ ಈ ಥರ ಕೆಟ್ಟ ಕ್ವಾಲಿಟಿ ಫುಡ್ನ ನೀವು ಮಾಡ್ತಾ ಇದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಗೊತ್ತಿದೆಯಾ? ನಂಗೆ ಗೊತ್ತು, ನೀವು ದುಡ್ಡು ಕೊಡೋಕ್ಕಾಗದೆ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ. ಲುಕ್, ಇದರಲ್ಲಿ 6,500 ರೂಪಾಯಿ ಇದೆ, 500 ರೂಪಾಯಿ ಎಕ್ಸ್ಟ್ರಾ ಇದೆ. ಇದನ್ನು ಟಿಪ್ಸ್ ಅಂತ ಇಟ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಯಾವತ್ತೂ ನನ್ನ ಕಣ್ಣು ಮುಂದೆ ಬರಬೇಡ. ಔಟ್. ಅಂಕಲ್, ದುಡ್ಡನ್ನ ಕೈ ಕೊಡೋದು ಸಂಸ್ಕಾರ. ಕೇಕ್ನ ನೀನು ಕೈ ಕೊಡಲಿಲ್ಲ. ಆಯ್ತು ಬಿಡಿ, ಈಗ ಯಾಕ ಮಾತೆಲ್ಲ? ದುಡ್ಡಿನ ಬೆಲೆ ನನಗೇನಂತ ಗೊತ್ತು. ನೀವು ಹೇಗೆ ಕೊಟ್ಟರು ನಾನು ತಗೊತೀನಿ. ಅದ್ರ ಜೊತೆ ಟಿಪ್ಸ್ ಬೇರೆ ಕೊಟ್ಟಿದ್ದೀರಾ ಅಂದಮೇಲೆ ನಿಮಗೆ ಕೇಕಿನ ರುಚಿ ಇಷ್ಟ ಆಗಿದೆ ಅಂತ ಅರ್ಥ ಆಯಿತು.